ಪಿಕ್ಚರ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಪಿಕ್ಚರ್ ಬಗ್ಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು, ಎಲ್ಲೂ ಕೂಡ ಕಾಯಬಾರದು. ಅಲ್ಲಿ ಬರುತ್ತೆ ಮೊಬೈಲ್ ನೋಡೋಣ ಅಥವಾ ಮನೇಲಿ ಕೂತ್ಕೊಂಡು OTTಲಿ ನೋಡೋಣ, ಅದು ಯಾವುದಕ್ಕೂ ಕಾಯದೆ ಥಿಯೇಟ್ರ್ನಲ್ಲೇ ಕೂತ್ಕೊಂಡು ಆ ಒಂದು ಇದರಲ್ಲಿ ಕೂತ್ಕೊಂಡು ನೋಡೋದೇ ಮಜಾ ಇರುತ್ತೆ. ನೀವು ಈಗ ಮ್ಯಾಮ್ ಹೇಳಿದ್ರಲ್ಲ, ನೀವು ಅಸಿಸ್ಟೆಂಟ್ ಹತ್ರ ಮಾಡಬೇಕಿತ್ತು. ನಮ್ಮದು ವೆಡ್ಡಿಂಗ್ ಸೆಟಪ್ ಇದೆ, ಈ ತಕ್ಕ ಒಂದು ಸಾಂಗ್ ಇದೆ. ಸೊ ಅದು ಅಸಿಸ್ಟೆಂಟಲ್ಲಿ ಮಾಡಿಸೋದಲ್ಲ, ಆ ಥೀಮ್ ಹೇಗೆ ಬೇಕು ಅಂತ ಅವರೇ ಬೇಕು, ಅದಕ್ಕೆ ಈಗಾಗಬೇಕು ಅಂತ. ನೈಟ್ ಕಂಪ್ಲೀಟ್ ಬೆಳಿಗ್ಗೆ ತನಕ ಇದ್ರು, ಕಂಪ್ಲೀಟ್ ಓಲ್ ನೈಟ್. ಅಲ್ಲಿ ಬಂದು ಬೆಳಿಗ್ಗೆ 6 o'clock ತನಕ ಸೆಟಪ್, ಇದು ಹಿಂಗಿರಬೇಕು, ಈ ಫ್ರೇಮ್ಗೆ ಈಗ ಸೆಟ್ ಆಗಬೇಕು. ಇಂಟೀರಿಯರ್ ಡಿಸೈನರ್ ಅಲ್ಲ ಮ್ಯಾಮ್, ಆರ್ಕಿಟೆಕ್ಟ್ ಎಲ್ಲ. ಸೊ ಎಲ್ಲ ಮಾಡಿದ್ದು ಅವರೇ. ಆ ಸೆಟಪ್ನ ಕಂಪ್ಲೀಟ್ ಕ್ರಿಯೇಟ್ ಮಾಡಿದ್ದು, ಈಗ ಬೇಕು ಅಂತ ಎಲ್ಲ ಡಿಸೈನ್ ಮಾಡಿದ್ದು ಮ್ಯಾಮ್. ಅದಕ್ಕೆ ದೊಡ್ಡ ಕ್ರೆಡಿಟ್ಸ್ ಅವರಿಗೆ. ಯಾಕಂದ್ರೆ ಪ್ರೊಡ್ಯೂಸರ್ ಇಲ್ಲಾಂದ್ರೆ ಬರ್ತಾರೆ ಹೋಗ್ತಾರೆ, ಇದು ಆಗಬೇಕು, ಈಗಾಗಬೇಕು, ಎಕ್ಸ್ಟ್ರಾನ ಆಗಲಿ, ಚೆನ್ನಾಗಿ ಬರಬೇಕು ಅಷ್ಟೇ. ಅದು ಅವರದ್ದು ಒಂದು ಒಳ್ಳೆ ಗುಣ. ಸರಳ, ತುಂಬಾ ಸರಳ. ಕಂಪ್ಲೀಟ್ ಅವರೇ ಮಾಡ್ತಾ ಇದ್ರು ಅಂತ. ಈಗ ಬೇಕು, ಇದೇನಾಗಿದೆ ಎಲ್ಲ ಅವರೇ ಮಾಡ್ತಾ ಇದ್ರು. ಸೊ ಪಿಕ್ಚರ್ ಬಗ್ಗೆ ಕಂಪ್ಲೀಟ್ ಪಿಕ್ಚರೇ ಬೈ ಪ್ಯಾನ್ ಇಂಡಿಯಾ ಫ್ಯಾಮಿಲಿ ಅಂತ ಒಂದು ಟ್ಯಾಗ್ ಲೈನ್ ಇದೆ. ನಮ್ಮ ಸಂದೀಪ್ ಅನ್ನ ಅದಕ್ಕೆ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ, ಬೈ ಪ್ಯಾನ್ ಇಂಡಿಯಾ ಫ್ಯಾಮಿಲಿ. ಸೊ ಅದರ ಬಗ್ಗೆ ನೀವು ಅವರಲ್ಲೇ ಕೇಳಬೇಕು ಜಾಸ್ತಿಯಾಗಿ. ಅವ್ರು ಹೇಳಿದ ಹಾಗೆ ನಾನು ಸಿನಿಮಾ ಮಾಡಿದ್ದೇನೆ. ಪಿಕ್ಚರ್ ಯಾಕೆ ನೋಡಬೇಕು ಅಂದರೆ, ಸ್ಪೆಷಲಿ ತುಳು ಕನ್ನಡ. ಈಗ ತುಳು ಯಾಕೆ ನೋಡಬೇಕಂದ್ರೆ, ಎಲ್ಲ ಲೀಡ್ ಆರ್ಟಿಸ್ಟ್ಗಳು ಒಮ್ಮೆ ಆ್ಯಡ್ ಆನ್ ಆಗ್ಲಿಕ್ಕೆ ಹೋದ್ರೆ ಕಂಪ್ಲೀಟ್ ಎಂಡ್ ತನಕ ಇದ್ದಾರೆ, ಬಂದು ಹೋಗೋದಲ್ಲ. ಕೆಲವು ಸಿನಿಮಾ ಸ್ವಲ್ಪ ಬಂದು ಹೋಗ್ತಾರೆ, ಈಗ ಇದರಲ್ಲಿ ಆಗಲ್ಲ, ಕಂಪ್ಲೀಟ್ ಸಿನಿಮಾದಲ್ಲಿದ್ದಾರೆ. ಮಂಗಳೂರಿನ ಆಡಿಯನ್ಸ್ಗೆ, ಕೋಸ್ಟಲ್ ಈ ಬೆಲ್ಟ್ ಆಡಿಯನ್ಸ್, ಈಗ ಬ್ಯಾಂಗ್ಳೂರಿದ್ದು ನಮ್ಮದು ಪುಷ್ಪರಾಜ್ ಬೋಲಾರ್ ಅಂತಿದ್ದಾರೆ, ಬಾವು ಬಂದರ್ ಇದ್ದಾರಲ್ಲ, ಸೊ ಅವರು ಇದ್ದಾರೆ ಆ ಸಿನಿಮಾದಲ್ಲಿ. ಸೊ ಕಂಪ್ಲೀಟ್ ಒಂದು ಪ್ಯಾಕೇಜ್ ಎಲ್ಲ ನಮಗೆ ತುಳುನಾಡಿನ ಜನತೆಗಂತೂ ನೋಡುವಾಗ ಇವರಿದಾರ ಆಡ್ ಆನ್ ಆಗ್ತಾ ಹೋಗ್ತಾರೆ. ಖುಷಿ ಅಂತೂ ಖುಷಿ, ಕಂಪ್ಲೀಟ್ ಪಿಕ್ಚರ್ ಅಂತ ಹೇಳ್ತಾರೆ. ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್, ಕಂಪ್ಲೀಟ್ ಕಾಮಿಡಿ ಇದೆ. ಜನ ಬರೋದು ಯಾಕೆ? ನನ್ನ ಪ್ರಕಾರ ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್, ಬೋರ್ ಆಗಬಾರ್ದು. ಸಿನಿಮಾ ಬೋರ್ ಆಗಲ್ಲ.